ಗಣೇಶ್ ಗುಡಿ ಸೂಪ ಡ್ಯಾಮ್ಗೆ ಬಾಗಿಲನ್ನು ಅರ್ಪಿಸ್ಲಿಕ್ಕೆ ಹೋಗಿದ್ರು. ಆ ಸಮಯದಲ್ಲಿ ಹಿರೇಗೌಡರವರು ಒಂದು ಪ್ರಶ್ನೆನೂ ಮಾಡ್ತಾರೆ. ಏನಂತ ಪ್ರಶ್ನೆ ಮಾಡ್ತಾರೆ? ಹೆಣ್ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ಹೆರಿಗೆ ಆಸ್ಪತ್ರೆ ಬಗ್ಗೆ ಮಾತಾಡ್ತಾರೆ ಅವರು. ಅದನ್ನ ಅವರು ಉತ್ತರ ಯಾವ ರೀತಿ ಕೊಡ್ತಾರೆ? ಒಂದು ಅವಾಚ್ಯ ಶಬ್ದದಿಂದ ಅದನ್ನ ಉತ್ತರಿಸ್ತಾರೆ. ಯಾವ ರೀತಿ? ನಿನ್ನ ಹೆರಿಗೆ ಟೈಮಲ್ಲೇ ಮಾಡುವಮ್ಮ ಅಂತ ಹೇಳಿ. ಇದು ಯಾವ ರೀತಿಯ ಸಭ್ಯ ವರ್ತನೆ ಸರ್ ನಿಮ್ದು? ಈ ರೀತಿ ಮಾತಾಡಬಾರ್ದು. ಹೆಣ್ಮಕ್ಳು ಅಂದ್ರೆ ಹೆರಿಗೆ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ ತಾವು ಸರ್? 9 ತಿಂಗಳು ಹೊತ್ತು ಹೆತ್ತು ತಾಯಿ ಮಗುವಿಗೆ ಜನ್ಮ ಕೊಡುವಂತ ಒಂದು ಪವಿತ್ರವಾದ ಒಂದು ಹೆರಿಗೆ ಅನ್ನುವಂತ ಶಬ್ದ ಇದೆ ಸರ್. ಅದನ್ನ ತಾವು ಈ ರೀತಿ ಮಾತಾಡಬಾರ್ದಾಗಿತ್ತು. ಆದ್ರೂ ಅವರು ರಾಧಾ ಹಿರೇಗೌಡರವರು ಸುಮ್ಮನೆ ಅಲ್ಲಿಂದ ಬಂದ್ರು. ಪಾಪ ಅದೇ ಸ್ಥಳದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಮಹಿಳೆಯರು, ಅವಳು ಒಂದು ಸಾಮಾನ್ಯವನ್ನ ಪ್ರಶ್ನೆ, ನಮ್ಗೇನು ಮೂಲಭೂತ ಸೌಕರ್ಯ ಬೇಕು ಅದನ್ನ ಕೇಳಲಿಕ್ಕೆ ಹೋದಾಗ ಕೊಟ್ಟಂತ ಇಲ್ಲಿಯ ಶಾಸಕರು ಹಿರಿಯರು ಕೊಟ್ಟಂತ ಉತ್ತರದ ವಿರುದ್ಧವಾಗಿ ಇವತ್ತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಹಳ್ಯಾಳಲ್ಲಿ. ಇದರ ನೇತೃತ್ವವನ್ನು ವಹಿಸಿದಂತ ಸುನಿಲ್ ಹೆಗಡೆಯವರೇ ಹಾಗೂ ಈ ಮಂಡಲದ ಅಧ್ಯಕ್ಷರಾದಂತಹ ವಿಠಲ್ ಅವರೇ, ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತ ಸಂಗೀತಾ ಅವರೇ ಹಾಗೂ ಗೀತಾ ಅವರೇ, ಈ ಕಾರ್ಯಕ್ರಮಕ್ಕೆ ಈ ಪ್ರತಿಭಟನೆಗೆ ಆಗಮಿಸಿದಂತಹ ನನ್ನೆಲ್ಲ ಹಿರಿಯ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೇ, ನನ್ನೆಲ್ಲ ಸಹೋದರ ಸಹೋದರಿಯರೇ, ಮಾನ್ಯರ ತಮ್ಗೆಲ್ಲ ಗೊತ್ತಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಯ್ತು. ದೇಶಪಾಂಡೆ ಆಗಿದ್ದಾರೆ. ಪ್ರಸೂತಿ ವೈದ್ಯ ಇನ್ಮೇಲೆ ಇನ್ನು ಮುಂದೆ ದೇಶಪಾಂಡೆ ಅವರಿಗೆ ಡಾಕ್ಟರ್ ದೇಶಪಾಂಡೆ ಹೆರಿಗೆ ತಜ್ಞರು ಅಂತ ಹೇಳಿ ನಾವು ಹೇಳ್ಬೇಕಾಗಿದೆ. ಮೊನ್ನೆ ಅವರೇ ಹೇಳಿದಾರಲ್ಲ, ನಾವು ನಿಮ್ಗೆ ಹೆರಿಗೆ ಮಾಡಿಸ್ತೇನೆ ಮಾಡ್ತೇವೆ ಅಂದ್ಮೇಲೆ ಡಾಕ್ಟರ್ ಆದ್ರು ಅವ್ರಿಗೆ. ದುರ್ದೈವದ ವಿಷಯ, ನಾವೆಲ್ಲ ಹಳೆಯಾಳದವರು ಸೇರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಳೆದ 3 ದಿನಗಳಿಂದ ಎಲ್ಲಾ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ದೇಶಪಾಂಡೆ ಅವರು ಮಾಡಿದಂತ ಕರ್ಮಕ್ಕೆ ಹಳೆಯಾಳ ದಾಂಡೇಲಿ ಜೋಡಾದ ನಾವೆಲ್ಲರೂ ತಲೆ ತಗ್ಗಿಸುವಂತ ಕೆಲಸ ಆಗಿದ್ದೀವಿ. ಇವರು ಮಾತಾಡಿದ್ದು ದೇಶಪಾಂಡೆ ಅವರು, ಆದ್ರೆ ಚಾನೆಲ್ಗಳಲ್ಲಿ ಬರ್ತಾ ಇರೋದು ಹಳೆಯಾಳದ ಶಾಸಕ ಹಳೆಯಾಳದ ಶಾಸಕ ಹಳೆಯಾಳದ ಶಾಸಕ ಅಂತಾನೆ ಬರ್ತಾ ಇದೆ. ಹೀಗಾಗಿ ನಾವು ಮೊದಲು ಹಳೆಯಾಳದವರೆಲ್ಲ ತಲೆ ತಗ್ಗಿಸುವಂತ ಕೆಲಸ ದೇಶಪಾಂಡೆ ಅವರು ಮಾಡಿದ್ದಾರೆ. ದೇಶಪಾಂಡೆ ಅವರು ಇವತ್ತಿನ ದಿನ ದೇಶಪಾಂಡೆ ಅವರ ಸರ್ಕಾರ ಹೇಳ್ತದೆ ಎಲ್ಲ ಕನ್ನಡದಲ್ಲೇ ಆಗ್ಬೇಕು ಅಂತೇಳಿ. ಆ ದೇಶಪಾಂಡೆ ಅವರು ಕ್ಷಮೆ ಕೇಳಿದ್ದು ಮಾತ್ರ ಇಂಗ್ಲಿಷಲ್ಲಿ. ಅವರು ಕನ್ನಡದಲ್ಲಿ ಕ್ಷಮೆ ಕೇಳಬೇಕಲ್ಲ. ಇಲ್ಲಿ 2 ವಿಷಯಗಳಿದೆ. ರಾಧಾ ಹಿರೇಗೌಡರವರಿಗೆ ಆ ರೀತಿಯ ಲ್ಯಾಂಗ್ವೇಜ್ ಅನ್ನು, ಆ ರೀತಿಯ ಭಾಷೆಯನ್ನು ಉಪಯೋಗ ಮಾಡುವುದರ ಮೂಲಕ ಒಂದು ಪತ್ರಿಕಾ ರಂಗ, ನಮ್ಮ ಇಡೀ ಭಾರತ ದೇಶದ ವ್ಯವಸ್ಥೆಯ 4ನೇ ರಂಗ ಏನಿದೆ, ಅಂಗ ಇದೆ ನಮ್ದು, ಆ ಪತ್ರಿಕಾ ರಂಗದ ಸ್ವಾತಂತ್ರ್ಯಕ್ಕೆ ಪ್ರಶ್ನೆ ಮಾಡುವ, ಪ್ರಶ್ನೆ ಚಿಹ್ನೆ ಇಟ್ಟುವಂತಹ ಏನು ಕೆಲಸಗಳನ್ನೇ ದೇಶಪಾಂಡೆ ಮಾಡಿದ್ರು, ಅದು ಒಂದು ಭಾಗ. ಎರಡನೇದು, ಒಂದು ಹೆಣ್ಮಗಳಾಗಿ ಆ ಪತ್ರಕರ್ತೆ ಹೆಣ್ಮಗಳಿಗೆ, ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು, ಆ ಸಂದರ್ಭದಲ್ಲಿ ಅವರೇ ಹೇಳುವ ಹಾಗೆ ಅವ್ರು ಯಾವಾಗಲೂ ತಲೆ ಮೇಲೆ ಕೈ ಹಚ್ಚಿ ನಂದೆಲ್ಲ ಕೂದಲ ಬೆಳಗಾಗ್ಯಾವ, ನನಗೆ ನೀವೇನು ಕಲಿಸ್ತೀರಿ ಅನ್ನುವಂತ ವ್ಯಕ್ತಿ, ಕೂದಲ ಎಲ್ಲ ಕಪ್ಪಿದ್ದಂತ 18 ವರ್ಷದ ಹುಡುಗನೂ ಹಂಗ ಮಾತಾಡೋದಿಲ್ಲ, ಅದಕ್ಕಿಂತ ಕೀಳಾಗಿ ಮಾತಾಡುವಂತ ಕೆಲಸ ಈ ವಯಸ್ಸಾದಂತ ದೇಶಪಾಂಡೆ ಅವರು ಮಾಡಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೆ ಅದನ್ನ ಕೊಡ್ತೇವೆ ಇದನ್ನ ಕೊಡ್ತೇವೆ, ಆರ್ಥಿಕವಾಗಿ 2,000 ರೂಪಾಯಿ ಕೊಟ್ಬಿಟ್ರೆ ನಾವು ಸಬಲೀಕರಣ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಿ ಭಾಷಣ ಮಾಡ್ತಿರೋವಂಥವ್ರು, ಇವತ್ತು ಸಮಾವೇಶವನ್ನ ಮಾಡ್ತಿರುವಂತವ್ರು ತಾವು ಆತ್ಮಾವಲೋಕನ ಮಾಡ್ಕೋಬೇಕು. ನೀವು ಮಹಿಳೆಯರಿಗೆ ಯಾವ ರೀತಿ ಇಂತ ಗೌರವವನ್ನ ಕೊಡ್ತಾ ಇದ್ದೀರಿ ಅಂತ ಹೇಳಿ. ಯಾಕಂದ್ರೆ ಈ ಪ್ರತಿ ದಿನ ಬೆಳಗಾದ್ರೇನು ಈ ಕಡೆ ಒಂದು ಗೃಹಲಕ್ಷ್ಮಿ ಸಮಾವೇಶ ಮಾಡ್ತಾರೆ, ಈ ಕಡೆ ಒಬ್ಬ ಮಹಿಳೆಗೆ ಅಪಮಾನವನ್ನ ಇವತ್ತು ಅವರು